ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಟೆಕ್ನಿಕಲ್ ಗೆಳೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮಗೆ ಇವತ್ತು ನಿಮ್ಮ ಮೊಬೈಲಲ್ಲಿ ನಿಮ್ಮ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡದೇನೆ ಹೇಗೆ ವರ್ಕ್ ಮಾಡೋದು ಅಂತ, ಅಂದರೆ ನೀವು ಈ ಥರ ಏನನ್ನ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಆದರೆ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಮ್ರಾ ಕೂಡ ರೆಕಾರ್ಡ್ ಆಗ್ತಿರುತ್ತೆ. ಇದನ್ನ ಸೀಕ್ರೆಟ್ ಕ್ಯಾಮ್ರಾ ಕೂಡ ಅನ್ಬೋದು ನೀವು. ಇದನ್ನ ನೀವು ಹೇಗೆ ಯೂಸ್ ಮಾಡೋದು ಮತ್ತು ಹೇಗೆ ರೆಕಾರ್ಡ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಈ ವಿಡಿಯೋನ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ನಾನು ನಿಮಗೆ ಇವತ್ತು ನಿಮ್ಮ ಮೊಬೈಲಲ್ಲಿ ನೀವು ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ತಾ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಕ್ಯಾಮ್ರಾ ಕೂಡ ರೆಕಾರ್ಡ್ ಆಗ್ತಾ ಇರಬೇಕು. ನೀವು ಮೇನ್ ಕ್ಯಾಮ್ರಾದಲ್ಲಿ ಮಾಡೋಕ್ಕೆ ಹೋದರೆ ಅದು ಹೇಗಾಗುತ್ತಪ್ಪ ಅಂತಂದರೆ, ಈಗ ನೋಡಿ, ನೀವು ಇಲ್ಲಿ ರೆಕಾರ್ಡ್ ಸ್ಟಾರ್ಟ್ ಮಾಡ್ತೇನೆ. ಈಗ ರೆಕಾರ್ಡ್ ಮಾಡ್ತಾರೆ. ಇಲ್ಲಿ ನೀವು ಸಡನ್ನಾಗಿ ಯಾವುದೇ ಒಂದು ಅಪ್ಲಿಕೇಶನ್ಗೆ ಹೋಗಿ ನೀವು ಇದು ಕ್ಯಾಮ್ರಾಗೆ ಬಂದರೆ ಇಲ್ಲಿ ನೋಡಿ ಆಫ್ ಆಗಿಬಿಡ್ತು, ಈ ಥರ ಆಗಿಬಿಡುತ್ತೆ. ಆದರೆ ನಾನು ಹೇಳುವ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಈ ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡಿಬಿಟ್ರೆ ಸಾಕು, ಅದು ತಾನಾಗಿ ರೆಕಾರ್ಡ್ ಆಗ್ತಿರುತ್ತೆ. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಓಪನ್ ಮಾಡ್ಬೋದು, ಅದಕ್ಕೆ ಏನಂತ ಸಂಬಂಧ ಇಲ್ಲ. ಅದು ಆ ಅಪ್ಲಿಕೇಶನ್ ಯಾವುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಆ್ಯಪ್ ಹೆಸರು ರೆಕಾರ್ಡ್ 4in1 ಅಂತ ನಿಮಗೆ ಕಾಣ್ತಿರ್ಬೋದು. ರೆಕಾರ್ಡ್ 4in1 ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ನೀವು ಇದನ್ನ ಡೌನ್ಲೋಡ್ ಮಾಡ್ಬೋದು ಪ್ಲೇಸ್ಟೋರ್ ಮುಖಾಂತರ. ಇದನ್ನ ಓಪನ್ ಮಾಡಿ, ಅದಾದಮೇಲೆ ಇನ್ಸ್ಟಾಲ್ ಮಾಡಿದ ಮೇಲೆ ಈ ಆ್ಯಪನ್ನು ಓಪನ್ ಮಾಡಿ. ಇಲ್ಲಿ 4 ಆಪ್ಷನ್ ಕಾಣುತ್ತೆ: ಕಾಲ್ ರೆಕಾರ್ಡರ್, ವಾಯ್ಸ್ ರೆಕಾರ್ಡರ್, ಸ್ಕ್ರೀನ್ ರೆಕಾರ್ಡರ್, ವಿಡಿಯೋ ರೆಕಾರ್ಡರ್. ಈ ಕಾಲ್ ರೆಕಾರ್ಡರ್ ಏನಪ್ಪ ಅಂತಂದರೆ, ನೀವು ಡೈಲಿ ಕಾಲ್ಸ್ ಇನ್ಕಮಿಂಗ್ ಔಟ್ಗೋಯಿಂಗ್ ಬರ್ತಾವಲ್ಲ, ಅದು ರೆಕಾರ್ಡ್ ಮಾಡುತ್ತೆ. ಇದು ಕಾಲ್ ರೆಕಾರ್ಡರ್. ನಿಮಗೆ ಬೇಕಿದ್ದರೆ ಟ್ಯಾಪ್ ಮಾಡಿ, ನಾನೀಗ ಆನ್ ಮಾಡಿದ್ದೇನೆ. ನಿಮಗೆ ಬೇಡ ಅಂದರೆ ಟ್ಯಾಪ್ ಹೀಗೆ ಇರುತ್ತೆ. ನಿಮಗೆ ಬೇಕಂದರೆ ಈ ಥರ ಮಾಡಿ, ಒಂದು ವೈಬ್ರೇಷನ್ ಆಗಿ ಈ ಥರ ವೇವ್ಸ್ ಬಂದಂಗೆ ಆಗುತ್ತೆ. ಮತ್ತು ಎರಡನೇದು ವಾಯ್ಸ್ ರೆಕಾರ್ಡರ್. ಅಂದರೆ ನೀವು ಈಗ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಮೂರನೇದು ಸ್ಕ್ರೀನ್ ರೆಕಾರ್ಡರ್. ನೀವು ಈಗ ಸ್ಕ್ರೀನ್ನ ರೆಕಾರ್ಡ್ ಮಾಡಬೇಕು, ಯಾರಿಗೋ ಅರ್ಜೆಂಟ್ ಏನೋ ಒಂದು ಕಳಿಸ್ಬೇಕು, ರೆಕಾರ್ಡ್ ಮಾಡಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ಫೋರ್ತಾಗಿ ವಿಡಿಯೋ ರೆಕಾರ್ಡರ್. ಇದೇ ನಮಗೆ ಬೇಕಾಗಿದ್ದು, ವಿಡಿಯೋ ರೆಕಾರ್ಡರ್. ಇದು ಜಸ್ಟ್ ಈ ಬ್ಯಾಕ್ಗ್ರೌಂಡಲ್ಲಿ ಕ್ಯಾಮ್ರಾ ಇದರಿಂದನೇ ರನ್ ಆಗುತ್ತೆ. ಈಗ ತೋರಿಸಿ ನೋಡಿ, ಈ ವಿಡಿಯೋ ರೆಕಾರ್ಡ್ನ ಜಸ್ಟ್ ಆನ್ ಮಾಡಿಬಿಡಿ. ವೈಬ್ರೇಟ್ ಆಯಿತು. ಈಗ ನೋಡಿ ವೇವ್ಸ್ ಅಂತ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ನಾನು ಬ್ಯಾಕ್ಗ್ರೌಂಡಲ್ಲಿ ಬರ್ತೀನಿ. ಈಗ ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಐ ಥಿಂಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ. ಜಸ್ಟ್ ಏನೋ ಒಂದು ಟೈಪ್ ಮಾಡಿ ಆಯಿತು. ಈಗ ನೋಡಿ ಸಾಕು. ಇಲ್ಲಿ ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ರೀಸೆಂಟ್ ಆ್ಯಪ್ಸ್ನಲ್ಲಿ ಕೂಡ ಸಿಗೋದಿಲ್ಲ. ಈಗ ಯಾರಾದರೂ ನೀವು ಸೀಕ್ರೆಟಾಗಿ ರೆಕಾರ್ಡ್ ಮಾಡ್ತಿದ್ರೆ ರೀಸೆಂಟ್ ಆ್ಯಪ್ಸ್ನಲ್ಲಿ ಕೂಡ ಸಿಗೋದಿಲ್ಲ. ನೋಡಿ, ಈ ಥರ ಸಿಗೋದಿಲ್ಲ. ನಿಮಗೆ ಈ ವಿಡಿಯೋ ಸ್ಟಾಪ್ ಮಾಡ್ಬೇಕಂತಂದರೆ ಮತ್ತೆ ಇಲ್ಲಿಗೆ ಬಂದು ಈ ವೇವ್ಸ್ ಬರ್ತಾ ಇದೆಯಲ್ಲ, ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸ್ಟಾಪ್ ಆಗಿದೆ. ಮತ್ತು ಇದನ್ನ ನೀವು ಫಾಂಡ್ ಎಲ್ಲಿ ರೆಕಾರ್ಡ್ ಆಗಿದೆ ಅಂತ ನೋಡ್ಬೇಕಾಗಿ ಇಲ್ಲಿ ಕೆಳಗಡೆ ಒಂದು ಫೈಲ್ ಥರ ಚಿತ್ರ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈಗ ರೆಕಾರ್ಡ್ ಆಗಿದೆ 18/27/29 ಅಂತ, ಆಗಸ್ಟ್ 22/8. ಈಗ ನೋಡ್ಬೋದು, ಟೈಮಿಂಗ್ ನೋಡ್ಬೋದು, ಟೈಮ್ ಕಾಣ್ತಾ ಇದೆ 18:28. ಆದರೆ ಅಪ್ರಾಕ್ಸಿಮೇಟ್ 6:28 PM ಅಂತ. ಈಗ ನೋಡಿ, ಈಗ ಪ್ಲೇ ಮಾಡ್ತೀನಿ. MX ಪ್ಲೇಯರ್ ಮುಖಾಂತರ ಕೂಡ ಪ್ಲೇ ಮಾಡ್ತೀನಿ, ಫಿಂಗರ್ ಪ್ರಿಂಟ್ ಹಾಕಿ. ಈಗ ನೋಡ್ಬೋದು, ನಾನು ಈಗ ಎಲ್ಲಿ ರೆಕಾರ್ಡ್ ಆಗಿದ್ದು ನೋಡಿ ನಾನು ಶೇಕ್ ಮಾಡ್ತಾಯಿದ್ದೀನಿ. ನಿಮಗೆ ಡೌಟ್ ಆಗಿದ್ದರೆ ಕೂಡ ಶೇಕ್ ಮಾಡ್ತಾಯಿದ್ದೀನಿ. ನೋಡಿ, MX ಪ್ಲೇಯರಲ್ಲಿ ಇದು ಜಸ್ಟ್ ರೆಕಾರ್ಡ್ ಆಗಿದೆ. ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡ್ತೀನಿ ನಿಮಗೆ ಕಾಣಲಿ ಅಂತ. ನೋಡಿ, ಒಂದು ಕೈ ಕೂಡ ಇಟ್ಟಿದ್ದೆ. ನಾನೀಗ ಏನು ಇಟ್ಟಿಲ್ಲ, ಆದರೂ ಕೈ ಕಾಣ್ತಾ ಇದೆ. ನಾನು ಕೈಯೆಲ್ಲ ಇಲ್ಲಿದೆ, ಆದರೂ ಕೈ ಕಾಣ್ತಾ ಇದೆ. ನಿಮಗೆ ಇದನ್ನ ನೋಡಿದ ಮೇಲೆ ನಿಮಗೆ ನಂಬಿಕೆ ಬರ್ಬೋದು ಅಂತ ತಿಳ್ಕೊತೀನಿ. ಇದೇ ಒಂದು ಆ್ಯಪ್ ಫ್ರೆಂಡ್ಸ್. ನೀವು ಈಗ ನಿಮಗೆ ಯಾರಿಗೋ ನಿಮ್ಗೆ ಒಟ್ಟು ಯಾರ್ದೋ ಒಂದು
ನಿಮ್ಗೆ ಸೀಕ್ರೆಟು ನಿಮಗೆ ಗೊತ್ತಿದ್ದರೆ ಈ ಥರ ಈ ಒಂದು ಆ್ಯಪ್ನ ಯೂಸ್ ಮಾಡಿ. ಇಲ್ಲ ಅಂತಂದರೆ ಈ ಆ್ಯಪ್ನ ಯೂಸ್ ಮಾಡಿ. ಲೀಗಲ್ ಅಂದರೆ ಒಳ್ಳೆಯದಕ್ಕಾಗಿ ಈ ಒಂದು ಆ್ಯಪ್ನ ಯೂಸ್ ಮಾಡಿ, ಕೆಟ್ಟದಕ್ಕಾಗಿ ಯೂಸ್ ಮಾಡಬೇಡಿ. ನಾನು ಅದಕ್ಕೆ ಈ ಒಂದು ಆ್ಯಪ್ನ ಬಳಸಬೇಡಿ ಅಂತ ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಆ್ಯಪ್ನ ಕೆಟ್ಟ ಕಾರ್ಯಕ್ಕೆ ಬಳಸಬೇಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಗೆ ಇಷ್ಟ ಫ್ರೆಂಡ್ಸ್. ನಾನು ಅಂದ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಈ ಥರದ ವೀಡಿಯೋಸ್ ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ನಮ್ಮನ್ನು ಫಾಲೋ ಮಾಡೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಫಾಲೋ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕಾಮೆಂಟ್ ಮಾಡ್ಬೋದು. ನೋಡಿದ್ದಕ್ಕಾಗಿ ಧನ್ಯವಾದಗಳು.